ಮುಖ್ಯಮಂತ್ರಿಗಳಿಗೆ ಮಂತ್ರಿಗಳಿಗೆ ಹೊರೆ ಅಲ್ವಲ್ಲ, ಜನಕ್ಕೆ ತಾನೇ ಹೊರೆ ಆಗೋದು. ಜನಕ್ಕೆ ಹೊರೆ ಆಗೋದಕ್ಕೆ ಅವರು ಖುಷಿ ಪಡ್ತಾರೆ. ಅವರು ಸರ್ಕಾರದಲ್ಲಿ ಜನಗಳ ಮೇಲೆ ಎಷ್ಟು ರೀತಿಯಲ್ಲಿ ಹೊರೆ ಹೊರಲಿಕ್ಕೆ ಸಾಧ್ಯ ಹೊರಿಸಿದಾಗೆ ಆನಂದ ಪಡ್ತಕ್ಕಂಥ ಸರ್ಕಾರ ಇದೆ. ಈ ಸರ್ಕಾರ ರಚನೆ ಆದ ದಿನದಿಂದ ಯಾವ್ಯಾವ ರೀತಿಯಲ್ಲಿ ಜನಗಳ ಮೇಲೆ, ಜನಗಳ ಜೋಬು ಕೈ ಹಾಕಿ ಲೂಟಿ ಮಾಡ್ತಕ್ಕಂಥ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಒಂದು ಸೀರೀಸ್ ಆಫ್ ಲಿಸ್ಟೇ ಕೊಡ್ಬೋದು. ಮುಂದಕ್ಕೂ ಸಹ ಅದನ್ನೇ ಮಾಡ್ತೀವಿ ಅನ್ನೋದು ಈಗಾಗಲೇ ಹೇಳಿದ್ದಾರಲ್ಲ. ಅಲ್ಲೆಲ್ಲ ಬೆಂಗಳೂರಿನಲ್ಲಿ ನೀರು ಸರಬರಾಜು ಮಂಡಳಿಯವರು ಏನು ಹೇಳಿದ್ದಾರೆ, 1000 ಲೀಟ್ರಿಗೆ 51 ರೂಪಾಯಿ ಖರ್ಚಾಗುತ್ತೆ. ಅದರಿಂದ ನಾವೀಗ ಅದ್ರದ್ದು ದರ ಏರಿಸಬೇಕಾಗಿದೆ. ಹಾಲಿನ ದರ ಏರಿಕೆ ಮಾಡಬೇಕು, ವಿದ್ಯುತ್ ಶಕ್ತಿ ದರ ಏರಿಕೆ ಮಾಡಬೇಕು. ಅದು ಹೇಳಿದಾರಲ್ಲ, 2025ಕ್ಕೆ ಎಷ್ಟಾಗಬೇಕು, 26ಕ್ಕೆ ಎಷ್ಟಾಗಬೇಕು, 27ಕ್ಕೆ ಎಷ್ಟಾಗಬೇಕು ಅಂತ ಹೇಳಿ. ಈ ಸರ್ಕಾರ ದರ ಏರಿಕೆಯ ಸರ್ಕಾರ ಇದು. ಗ್ಯಾರಂಟಿ ಯೋಜನೆಗಳಿಗೂ ಇದಕ್ಕೂ ಸಂಬಂಧ ಇಲ್ಲ. ಇವರು ಗ್ಯಾರಂಟಿ ಯೋಜನೆಗಳನ್ನ ಘೋಷಣೆ ಮಾಡಿದಾಗ ಚುನಾವಣೆ ಹಂತದಲ್ಲಿ ಇದರ ಸಾಧಕ ಬಾಧಕಗಳನ್ನೆಲ್ಲ ಏನಾಗಬಹುದು, ಸರ್ಕಾರದ ಮೇಲೆ ಹೊರೆ ಏನಾಗಬಹುದು, ಅದೆಲ್ಲ ಲೆಕ್ಕಾಚಾರ ಮಾಡಿರ್ತಾರೆ. ಈ ಗ್ಯಾರಂಟಿ ಸ್ಕೀಮ್ನ ಅವರು ತೀರ್ಮಾನಕ್ಕೆ ಬಂದು ಜನಗಳ ಮುಂದೆ ಇಟ್ಟಾಗ, ಹೀಗೆ ಸಿದ್ದರಾಮಯ್ಯನವರೇ ತಾನೇ ಅದರಲ್ಲಿ ಸೈನ್ ಹಾಕಿರೋದು. ಸಿದ್ದರಾಮಯ್ಯನವರು ಮತ್ತು ನಿಮ್ಮ ಇನ್ನೊಬ್ಬರು ಸೈನ್ ಹಾಕಿರೋದು ಬಿಟ್ಟು ನಾವು ತಲೆ ಕೆಡಿಸ್ಕೊಳ್ಳಲ್ಲ. ಸಿದ್ದರಾಮಯ್ಯನವರು ಈ ದೇಶದಲ್ಲೇ ಬಹುಶಃ ಮನಮೋಹನ್ ಸಿಂಗ್ ಬಿಟ್ಟ ಮೇಲೆ ಅತ್ಯಂತ ದೊಡ್ಡ ಮಟ್ಟದ ಆರ್ಥಿಕ ತಜ್ಞರು ಈ ದೇಶದಲ್ಲಿ. ಅವರೇ ಸೈನ್ ಹಾಕಿರೋದಲ್ವೇ 5 ಗ್ಯಾರಂಟಿಗೆ ಕೊಡ್ತೀವಿ ಅಂತ ಹೇಳಿ. ಅದನ್ನು ಅವರು ಸೈನ್ ಹಾಕಬೇಕಾದ್ರೆ, 5 ಗ್ಯಾರಂಟಿ ಘೋಷಣೆ ಮಾಡಬೇಕಾದ್ರೆ ಇದರ ಸರ್ಕಾರದ ಮೇಲೆ ಬೀಳ್ತಕ್ಕಂಥ ಖರ್ಚು ವೆಚ್ಚಗಳ ಬಗ್ಗೆ ಅವ್ರಿಗೆ ಮಾಹಿತಿ ಇಟ್ಕೊಂಡೇ ಮಾಡಿರ್ತಾರೆ. ಅಲ್ಲ ಸರ್, ಈಗ ಗ್ಯಾರಂಟಿನ ನೆಪ ಮಾಡ್ಕೊಂಡು ಅಭಿವೃದ್ಧಿನೂ ಮಾಡ್ದೇನೆ ಈ ರೀತಿಯಾಗಿ ದರ ಏರಿಕೆ ಮಾಡುವಂಥದ್ದು ಸರಿ? ಅಭಿವೃದ್ಧಿ ಮಂತ್ರಿಗಳಿಗಂತೂ ಆಗ್ತಾ ಇಲ್ವಾ? ಅಭಿವೃದ್ಧಿ ಅವ್ರಿಗಂತೂ ಆಗ್ತಾ ಇದೆಯಲ್ಲ. ಜನಕ್ಕಾದ್ರೆ ಎಷ್ಟು, ರಾಜ್ಯಕ್ಕಾದ್ರೆ ಎಷ್ಟು, ರಾಜ್ಯಕ್ಕೆ ಆಗದೇ ಇದ್ರೆ ಎಷ್ಟು, ಕೇಳೋರು ಯಾರು? ಅವರ ಅಭಿವೃದ್ಧಿಗಳು ಭಾಳ ಯಥೇಚ್ಛವಾಗಿ ಖುಷಿಯಾಗಿ ಮಾಡ್ಕೊತಾ ಇದ್ದಾರೆ. ಪ್ರತಿಯೊಂದಕ್ಕೂ ಪರ್ಸೆಂಟೇಜು. ನನಗೆ ಮೊನ್ನೆ ಯಾರು ಹೇಳ್ತಾ ಇದ್ರು, ಈ ವರ್ಷ ಕೊಟ್ಟಿರೋದೇ ಆಶ್ರಯ ಮನೆ ಬಹುಶಃ 5,000-6,000 ಕೊಟ್ಟಿರ್ಬೋದು. ಅದಕ್ಕೂ ಸಹ ಪರ್ಸೆಂಟೇಜು ನೆನ್ನೆ ಕೇರ್ಪೇಟೆಗೆ ಹೋದಾಗ ಹೇಳ್ತಾ ಇದ್ರು. ಆಶ್ರಯ ಮನೆ ಅಲಾಟ್ಗೂ ಹಿಂದೆ ಏನೋ PDOನೋ PDOನೋ ಅದೆಂತದೋ ಮನೆ ಅಲಾಟ್ ಆಗ್ಬೇಕಾದ್ರೆ ವಸೂಲಿ ಮಾಡೋಣ ಅಂತ ಹೇಳೋರು ಹಿಂದೆ. ಈಗ ಅಲ್ಲಿ ವಿಧಾನಸೌಧದಲ್ಲೇ ವಸೂಲಿ ಶುರುವಾಗಿದೆ ಅಂತಾರಲ್ಲ. ಆಶ್ರಯ ಮನೆ ಕೊಡೋಕ್ಕೂ 12,000 ರೂಪಾಯಿನೋ ವಸೂಲಿ ಮಾಡ್ತಾರಂತೆ. ಇದೇನಪ್ಪ, ನೆನ್ನೆ ನನಗೆ ಬಂದಂಥ ವಿಷಯಕ್ಕೆ ನಾನಂತೂ ಅರ್ಜಿಯನ್ನು ಹಿಡ್ಕೊಂಡು ಹೋಗಿಲ್ಲ ಸರ್ಕಾರದ ಮುಂದೆ. ಶಾಸಕರುಗಳು ಹೇಳೋದು, ನಾನು ಹೇಳೋದಲ್ಲ. ಅದರಿಂದ ಅವ್ರ ಸಂಪತ್ ಭರಿತವಾಗಂತೂ ಇದಾರಲ್ವಾ. ಕಾಂಗ್ರೆಸ್ ಶಾಸಕರು ಎಲ್ಲರೂ ಕೂಡ ನೋಡಿ, ಅದು ಇತ್ತೀಚಿನ ದಿನಗಳಲ್ಲಿ ಆಪರೇಷನ್ ಅಸ್ತು ಇನ್ಯಾವುದೋ ಏನೋ ಒಂದು ಮಾಡೋದು ಮಾಮೂಲಿ ನಡೀತಾನೆ ಇರ್ತವೆ. ಅದಕ್ಕೆ ಸೊಪ್ಪು ಹಾಕ್ಬೇಕಲ್ಲ. ಹೌದು, ನಮ್ಮಲ್ಲಿ 18 ಜನ ಶಾಸಕರಿದ್ದಾರೆ. 18 ಜನ ಶಾಸಕರು ಒಟ್ಟಾಗಿದ್ದಾರೆ. ಅದನ್ನು ಮೊನ್ನೆ ಹರೀಶ್ ಹೇಳಿರೋದು. ಹಲವಾರು ರೀತಿಯಲ್ಲಿ ಒತ್ತಡಗಳಾಗ್ತಾ ಇರೋದು ನಿಜ. ಆದರೆ ನಮ್ಮಲ್ಲಿ ಎಲ್ಲ ನಾವು ಒಂದು ಒಗ್ಗಟ್ಟಲ್ಲಿ, ಒಂದು ವಿಶ್ವಾಸದಲ್ಲಿದ್ದೇವೆ ಅಂತಕ್ಕಂಥದ್ದನ್ನು ಈಗಾಗಲೇ ಶಾಸಕರ ಪರವಾಗಿ ಹರೀಶ್ ಹೇಳಿರ್ತಕ್ಕಂಥದ್ದು. ಅವರೆಲ್ಲ ಕೂತು ಚರ್ಚೆ ಮಾಡ್ತಾ ಇರ್ತಾರೆ. ಬೆಳಗಾವಿ ಅಧಿವೇಶನದಲ್ಲೂ ಏನೇನು ನಡೀತಿದೆ ಅಂತಕ್ಕಂಥದ್ದು ಅವರೆಲ್ಲ ಮ್ಯೂಚುವಲಿ ಮುಕ್ತವಾಗಿ ಚರ್ಚೆ ಮಾಡ್ಕೊಂಡಿರ್ತಾರೆ ಏನೇನು ನಡೀತಿದೆ ಅಂತ ಹೇಳಿ. ಅದನ್ನೇ ಮೊನ್ನೆ ಹರೀಶ್ ಹೇಳಿರೋದು. ಯಾರು ಪಟ್ಟ ಕಟ್ಟಕ್ಕೆ ಹೊರಟಿರೋದು? ಮಾಧ್ಯಮದ ಸ್ನೇಹಿತರು ಪಟ್ಟ ಕಟ್ಟಕ್ಕೆ ಹೋಗಿದ್ದೀರಿ. ಈಗ ನಾನೇನೀಗ ಅವ್ರನ್ನ ಅಧ್ಯಕ್ಷ ಮಾಡ್ತೀವಿ ಅಂತ ಹೇಳಿದ್ವಾ? ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ. ನಿಖಿಲ್ ಕುಮಾರಸ್ವಾಮಿ ಅವರ ಹೆಸರನ್ನ ಮುಂಚೂಣಿ ತಂದಿರತಕ್ಕಂಥ ಮಾಧ್ಯಮದಲ್ಲಿ ಕೆಲವು ಮಾಧ್ಯಮದಲ್ಲಿ ಬಂದಿರೋದು ನೋಡಿದ್ದೇನೆ. ನಮ್ಮಲ್ಲಿ ಇನ್ನೂ ಚರ್ಚೆಗಳೇ ಆಗಿಲ್ಲ. ಇನ್ನೂ ಸಾಂಸ್ಥಿಕ ಚುನಾವಣೆಗಳಾಗಬೇಕು ಪಕ್ಷದಲ್ಲಿ. ಅದೆಲ್ಲ ಆಗಿದೆ. ಈಗಲೇ ಅವೆಲ್ಲ ಪ್ರೋಸೆಸ್ ಪ್ರಾರಂಭ ಆಗಿದೆ. ನೀವೇ ಊಹೆ ಮಾಡ್ಕೊಂಡು ನೀವೇ ತೋರಿಸ್ಕೊತಾ